ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ. ಈ ಉಚ್ಚಾಟನೆಯ ನಂತರ ರೆಬಲ್ಸ್ ಜೊತೆಗೆ ಒಂದು ಮಹತ್ವದ ಮೀಟಿಂಗ್ ಅನ್ನು ಕೂಡ ಯತ್ನಾಳ್ ಮಾಡಿದ್ರು. ಈಗ ರಾಜ್ಯ ಬಿಜೆಪಿಯ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ಗೆ ಡಬಲ್ ರಿಪೋರ್ಟ್ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯತ್ನಾಳ್ ಮೀಟಿಂಗು ಉಚ್ಚಾಟನೆಯ ಇಂಪ್ಯಾಕ್ಟ್ ಬಗ್ಗೆ ವರದಿಯನ್ನು ಪಡೆದಿದ್ದಾರಂತೆ ವರಿಷ್ಠರು. ಯತ್ನಾಳ್ ಉಚ್ಚಾಟನೆಯ ಬಳಿಕವೂ ಕೂಡ ರೆಬಲ್ಸ್ ತಂಡದಿಂದ ಸಭೆ ಆಗಿತ್ತು. ದೆಹಲಿ ಬಿಜೆಪಿ ನಾಯಕರಿಗೆ ರಾಜ್ಯ ಬಿಜೆಪಿಯಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ರವಾನೆಯಾಗಿದೆ. ಸಿದ್ದೇಶ್ವರ್ ನಿವಾಸದಲ್ಲಿ ಯುಬಿ ಸಿಟಿಯಲ್ಲಿ ನಡೆದಂತಹ ಸಭೆ ಇದು. ಇದರಲ್ಲಿ ರೆಬಲ್ಸ್ ಟೀಮ್ನ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿದ್ರು. ಪಕ್ಷದಿಂದ ಉಚ್ಚಾಟನೆಯಾದ ನಂತರವೂ ಕೂಡ ಬಿಜೆಪಿಯಲ್ಲಿರೋರು ಯತ್ನಾಳ್ ಜೊತೆಗೆ ಸಭೆಯನ್ನು ನಡೆಸಿರೋದು ಈಗ ವರಿಷ್ಠರ ಗಮನಕ್ಕೂ ಕೂಡ ಬಂದಿದೆಯಂತೆ. ರಾಜ್ಯ ಬಿಜೆಪಿಯ ನಾಯಕರು ಯತ್ನಾಳ್ ಉಚ್ಚಾಟನೆಯ ಬಳಿಕ ರಾಜ್ಯ ಬಿಜೆಪಿಯಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ಯತ್ನಾಳ್ ನಡೆಸಿದಂತಹ ಸಭೆ ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ವರಿಷ್ಠರಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ವರದಿಯ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಆಗುತ್ತಾ? ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾರೆಲ್ಲ ಭಾಗಿಯಾಗಿದ್ರು ಎಂಬ ಮಾಹಿತಿ ಇದೆಯಂತೆ ವರದಿಯಲ್ಲಿ. ಈ ಪ್ರೊಟೆಸ್ಟು, ಪಂಚಮಸಾಲಿ ಶ್ರೀಗಳ ಎಂಟ್ರಿ, ಆಪ್ತರ ರಾಜೀನಾಮೆಯ ಬಗ್ಗೆಯೂ ಕೂಡ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆಯಂತೆ. ಡಬಲ್ ವರದಿ ಪಡೆದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಡೆ ಈಗ ಕುತೂಹಲ ಕಾರಣವಾಗ್ತಾ ಇದೆ. ಯುಗಾದಿ ನಂತರ 2ನೇ ಸುತ್ತಿನ ಆಪರೇಷನ್ನಿಗೆ ಸಿದ್ಧತೆ ಏನಾದರೂ ನಡೆಸ್ತಾ ಇದ್ದಾರೆ ವರಿಷ್ಠರು? ಸಭೆಯಲ್ಲಿ ಯತ್ನಾಳ್ ಜೊತೆಗೆ ಭಾಗವಹಿಸಿದವರಿಗೆ ಬರುತ್ತಾ ಹಾಗಾದ್ರೆ ನೋಟಿಸ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಂತಹ ಕೆಲವರಿಗೆ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ, ಅವರಿಂದ ಉತ್ತರವನ್ನ ಪಡೆಯಲಾಗಿದೆ. ಅದರಿಂದ ಆಚೆಗೂ ಕೂಡ ಉಚ್ಚಾಟಿತ ನಾಯಕನ ಜೊತೆಗೆ ಸಭೆಯನ್ನು ನಡೆಸಿರೋದ್ರಿಂದ ಹೈಕಮಾಂಡ್ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದ್ರೆ ಈ ನಾಯಕರು ಸೈಲೆಂಟ್ ಆಗ್ತಾರಾ ಅಂಥೇಳಿ ರಾಜ್ಯ ನಾಯಕರಿಂದ ವರದಿ ಹೋಗಿದೆ ಎರಡೆರಡು, ಅಲ್ಲಿಂದ ನೋಟಿಸ್ ಬರುತ್ತಾ? ನೋಟಿಸ್ ಬಂದ ನಂತರ ಇವರು ಸೈಲೆಂಟ್ ಆಗ್ತಾರಾ? ಮೊದಲನೇದಾಗಿ ಕುಮಾರ್ ಬಂಗಾರಪ್ಪ ಮಾಜಿ ಸಚಿವರು ಯತ್ನಾಳ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವ್ರಿಗೂ ಕೂಡ ವರಿಷ್ಠರು ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಮತ್ತೊಬ್ಬರು ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು, ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರ ನೇತೃತ್ವದಲ್ಲಿಯೇ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ಹಾಗಾದ್ರೆ ಇವರಿಗೂ ಕೂಡ ವರಿಷ್ಠರು ನೋಟಿಸ್ ಕೊಟ್ಟು ಬಿಡ್ತಾರಾ? ಇವ್ರ ಮೇಲೂ ಕೂಡ ಶಿಸ್ತು ಕ್ರಮ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತೊಬ್ಬರು ಪ್ರತಾಪ್ ಸಿಂಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು, ಇವರು ಕೂಡ ಅಸಮಾಧಾನಿತರು. ಯತ್ನಾಳ್ ಉಚ್ಚಾಟನೆಯ ಬಳಿಕ ರೆಬಲ್ಸ್ ಮೀಟಿಂಗ್ನಲ್ಲಿ ಇವರು ಕೂಡ ಭಾಗಿಯಾಗಿದ್ರು. ಇವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಉತ್ತರವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ವರಿಷ್ಠರು ಮಾಡ್ತಾರಾ? ಅರವಿಂದ ಲಿಂಬಾವಳಿ ಅಸಮಾಧಾನಿತರು, ಇವರು ಕೂಡ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಯತ್ನಾಳ್ ಉಚ್ಚಾಟನೆಯ ನಂತರ ಸಿದ್ದೇಶ್ವರ್ ನಿವಾಸದ ಮೀಟಿಂಗ್ನಲ್ಲಿ ಇವರು ಕೂಡ ಭಾಗಿಯಾಗಿದ್ರು. ಇವರಿಂದ ಕೂಡ ವರದಿಯನ್ನು ಕೇಳುತ್ತಾ, ಇವರಿಂದಲೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮಾಹಿತಿಯನ್ನು ಕೇಳ್ತಾರಾ ವರಿಷ್ಠರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತೊಬ್ಬರು GM ಸಿದ್ದೇಶ್ವರ್, ಇವರು ಕೂಡ ಅಸಮಾಧಾನಿತರು. ಇವರ ನಿವಾಸದಲ್ಲೇನೆ ಮೀಟಿಂಗ್ ನಡೆದಿರುವಂತಹದ್ದು. ಯತ್ನಾಳ್ ಇವ್ರ ಮನೆಗೆ ಬಂದಿದ್ರು. ಯಾರ ಕೈಗೂ ಸಿಗದೇ ಇರುವಂತಹ ಯತ್ನಾಳ್ ನೇರವಾಗಿ ಬಂದಿದ್ದೆ GM ಸಿದ್ದೇಶ್ವರ್ ಮನೆಗೆ. ಅವ್ರ ಮನೆಯಲ್ಲೇ ರೆಬಲ್ಸ್ ಜೊತೆಗೆ ಮೀಟಿಂಗ್ ಮಾಡಿದ್ರು. ಹಾಗಾಗಿ ರಾಜ್ಯ ನಾಯಕರ ವರದಿಯ ಸಲ್ಲಿಕೆಯ ನಂತರ ವರಿಷ್ಠರು ಮತ್ಯಾವೆಲ್ಲ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.